ಭರತ್ರಾಜಿ 13ನೇ ಸ್ಪಾಟ್ ವಿಷಯದಲ್ಲಿ ಇಷ್ಟು ಅಳೆದು ತೂಗಿ ಯಾಕೆ SIT ಅಧಿಕಾರಿಗಳು ಮುಂದುವರಿತಾ ಇರೋದು? ಯಾಕಂದ್ರೆ 13 ದಾಟಿ 14, 15 ಸ್ಪಾಟ್ಗಳಲ್ಲೂ ಕಾರ್ಯಾಚರಣೆ ನಡೆದಿದ್ದಾಗಿದೆ. ಅದು ಅಲ್ಲದೆ ಈ ಅನಾಮಿಕ ಈ ದೂರುದಾರ ಯಾವ ಸ್ಪಾಟ್ನ ಬಗ್ಗೆ, ಎಲ್ಲ ಸ್ಪಾಟ್ನ ಬಗ್ಗೆನೂ ಕಾನ್ಫಿಡೆಂಟ್ ಇದ್ರು, ಆದರೆ ಕೆಲವೊಂದಷ್ಟು ಸ್ಪಾಟ್ನ ಬಗ್ಗೆ ತುಂಬಾ ಜಾಸ್ತಿ ಆತ್ಮವಿಶ್ವಾಸದಿಂದ ಇದ್ರು. ಬಟ್ ಅದೇ ಸ್ಪಾಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ನೆನೆಯ 15ರ ಸ್ಪಾಟ್ ಕೂಡ ಹಾಗೆ ಆಗಿದೆ. ಸೊ ಈ 13ನೇ ಸ್ಪಾಟ್ ವಿಷಯದಲ್ಲಿ ಯಾಕೆ ಇಷ್ಟು ಎಚ್ಚರಿಕೆ ಹೆಜ್ಜೆಯನ್ನ SIT ಇಡ್ತಾ ಇದೆ ಅಂತ ಅನ್ನಿಸ್ತಿದೆ? ಶ್ವೇತಾ, 13ನೇ ಸ್ಪಾಟ್ನ ಬಗ್ಗೆ ಎರಡು ಆಯಾಮಗಳಿರುವಂಥದ್ದು. ಅಂದ್ರೆ ಒಂದು ತನಿಖಾಧಿಕಾರಿ ತನಿಖೆಯ ದೃಷ್ಟಿಗಳಿಂದ ತೆಗೆದುಕೊಳ್ಳುವಂತಹ ಒಂದು ಆಯಾಮಗಳಾದ್ರೆ, ಎರಡನೇ ಆಯ್ಕೆಗಳಿರುವಂತದ್ದು ದೂರುದಾರನಿಗೆ. ಅಂದ್ರೆ ಆತನ 12 ಜಾಗಗಳಲ್ಲಿ ಬಹಳ ಫೇಲ್ಯೂರ್ಗಳು, 6ನೇ ಪಾಯಿಂಟ್ ಅನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಜಾಗಗಳಲ್ಲೂ ಕೂಡ ಆತನ ಅಂದಾಜು ಗುರುತಿಸುವಿಕೆಗಳು ಎಲ್ಲವೂ ಕೂಡ ಫೇಲ್ಯೂರ್ ಆಗಿದೆ. ಹಾಗಾಗಿ 13ನೇ ಜಾಗ ಅವರ ಲೆಕ್ಕಾಚಾರದ ಪ್ರಕಾರ ಅತಿ ಹೆಚ್ಚು ಮೃತದೇಹಗಳನ್ನು ಹೂತಿಟ್ಟಂತ ಜಾಗ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಅದರ ಜೊತೆಗೆ ಆತನಲ್ಲಿ ಈಗ ಒಂದು ವಾದ ಇರುವಂತದ್ದು, ಆ ಜಾಗ ಭೌಗೋಳಿಕ ಬದಲಾವಣೆ ಆಗಿದೆ. ಅಂದ್ರೆ 11 ಇಯರ್ಸ್ ಬ್ಯಾಕ್ 19 ವರ್ಷಗಳ ಕಾಲ ಸುದೀರ್ಘವಾದಂತಹ ಸ್ವಚ್ಛತಾ ಕಾರ್ಮಿಕನ ಬದುಕು, ಆ ಬದುಕಿನ ಕಾಲಘಟ್ಟದ ಉದ್ದಕ್ಕೂ ಕೂಡ ತಾನು ಹೂತಂತ ಶವಗಳನ್ನ ಬಹಳ ಕ್ಲಿಯರ್ ಆಗಿ ಲೆಕ್ಕ ಇಟ್ಟಿದ್ದಾನೆ. ಅದರ ಜೊತೆಗೆ ಯಾವ ಜಾಗಗಳು ಅನ್ನುವಂಥದ್ದನ್ನ ಕೂಡ ಪರ್ಟಿಕ್ಯುಲರ್ ಆಗಿ ಗುರುತಿಸಿಕೊಂಡು ಹೋಗಿದ್ದಾನೆ. ಹಾಗಾಗಿ 13ನೇ ಜಾಗ ಆತನ ಲೆಕ್ಕಾಚಾರದ ಪ್ರಕಾರ 10ಕ್ಕೂ ಹೆಚ್ಚು ಮೃತದೇಹಗಳನ್ನ ಹೂತಿಟ್ಟಿರುವಂತಹ ಜಾಗ. ಈಗ ಆತನ ವಾದ ಮತ್ತು ಒಂದಷ್ಟು ವಕೀಲರ ವಾದ ಕೂಡ ಇರುವಂತದ್ದು ಭೌಗೋಳಿಕ ಬದಲಾವಣೆ ಆಗಿದೆ. ಕೆಲವೊಬ್ರು ಹೇಳ್ತಾರೆ ಅಲ್ಲಿ ಡ್ಯಾಮ್ ಆಗಿದೆ, ಡ್ಯಾಮ್ನ ಜೊತೆಗೆ ಅಲ್ಲಿ ಸುಮಾರು 10-15 ಅಡಿಗಳಷ್ಟು ಎತ್ತರಕ್ಕೆ ಮಣ್ಣನ್ನ ಹಾಕಿದ್ದಾರೆ. ಅಂದ್ರೆ 15 ಅಡಿಗಳ ಕೆಳಭಾಗದಲ್ಲಿ ಆತ ಹೂತಿಟ್ಟಿರುವಂತಹ ಅನುಮಾನಗಳು, ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ ನೇರವಾಗಿ ಅಲ್ಲಿಗೆ ಆತ ಹೇಳಿದ ರೀತಿ, ಅಂದ್ರೆ ಬೇರೆ ಜಾಗವನ್ನ 5 ಅಡಿ 6 ಅಡಿ ನೀವು ಗುಂಡಿ ತೆಗೆದ್ರು ಕೂಡ ಈ ಜಾಗವನ್ನ 10ಕ್ಕೂ ಹೆಚ್ಚು ಅಡಿಗಳಷ್ಟು ನೀವು ಹೊಂಡ ತೋಡಬೇಕು, ಆಗ ಮಾತ್ರ ಮೃತದೇಹ ಸಿಗುತ್ತೆ ಅನ್ನುವಂತ ಒಂದು ಹೊಸ ವಾದವನ್ನ ಆತ ಮಾಡ್ತಾ ಇರುವಂತದ್ದು. ಹಾಗಾಗಿ SIT ಅಧಿಕಾರಿಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದಾಗ ಅಲ್ಲಿ ಒಂದು ಡ್ಯಾಮ್ ಇದೆ, ಕಿಂಡಿ ಅಣೆಕಟ್ಟಿದೆ. ಕಿಂಡಿ ಅಣೆಕಟ್ಟು ಅಂದ್ರೆ ಕಿಂಡಿ ಅಣೆಕಟ್ಟನ್ನು ಯಾವ ರೀತಿಯ ಕಟ್ಟಿದ್ದಾರೆ ಅಂದ್ರೆ, ಬಹಳ ಎತ್ತರದ ಗೋಡೆಗಳನ್ನ ಕಟ್ಟಿ, ಆಳೆತ್ತರದ ಗೋಡೆ, ಒಂದು 10 ಫೀಟ್ ಇರಬಹುದು, ಆ 10 ಫೀಟ್ ಗೋಡೆಗಳನ್ನ ಕಟ್ಟಿ ನೇತ್ರಾವತಿಯಲ್ಲಿ ಪ್ರವಾಹ ಬಂದಾಗ ಕಂಪ್ಲೀಟ್ ಕೊಚ್ಚಿಕೊಂಡು ಹೋಗಿದ್ದಂತ ಸ್ನಾನಘಟ್ಟವನ್ನ ನವೀಕರಣ ಮಾಡಲಾಗಿದೆ. ಅಲ್ಲಿ ಇಂಟರ್ಲಾಕ್ ಗಳನ್ನ ಅಳವಡಿಸಲಾಗಿದೆ. ನಾವು ಕಾರ್ ಪಾರ್ಕಿಂಗ್ ಗೆ ಬಂದು ಆ ಒಂದು ಇಂಟರ್ಲಾಕ್ ಹಾಕಿರುವಂತ ಕಾರ್ ಪಾರ್ಕಿಂಗ್ ನಲ್ಲಿ ನಿಂತರೂ ಕೂಡ ನಮ್ಮಿಂದ ಸುಮಾರು, ಈಗ ನಾವೊಂದು 5-6 ಅಡಿ ಬಂದ್ರೆ ಅದಕ್ಕಿಂತ ಹೆಚ್ಚಿನ ಅಡಿ, ಅಂದ್ರೆ 10-12 ಅಡಿಗಳಷ್ಟು ಎತ್ತರದ ಒಂದು ಗೋಡೆಯನ್ನ ಕಟ್ಟಲಾಗಿದೆ. ಈಗ ಏಕಾಏಕಿಯಾಗಿ ಬಂದು ಅಲ್ಲಿ JCB ಹಾಕದಾಗ್ಲೋ ಅಥವಾ ಮ್ಯಾನುವಲ್ ಆಗಿ ಆಗದಾಗ್ಲೋ ಆ ಒಂದು ಗೋಡೆಗೆ ಡ್ಯಾಮೇಜ್ ಆದ್ರೆ ಅದು ಅಲ್ಲಿರುವಂತಹ ಕಿಂಡಿ ಅಣೆಕಟ್ಟಿಗೂ ಡ್ಯಾಮೇಜ್ ಆಗ್ಬಹುದು. ಅಂದ್ರೆ ವೈಜ್ಞಾನಿಕ ಮತ್ತು ತಾಂತ್ರಿಕವಾಗಿ ಬೇರೆ ಬೇರೆ ರೀಸನ್ಸ್ ಗಳಿರುತ್ತವೆ. ಏಕಾಏಕಿಯಾಗಿ ಒಂದು SIT ಅನ್ನುವಂಥ ಸಂಸ್ಥೆಯಲ್ಲಿ ಅಗಿಲಿಕ್ಕೆ ಬರೋದಿಲ್ಲ. ಅದರ ಜೊತೆಗೆ ಅಲ್ಲಿ ಮೆಸ್ಕಾಂನ ಟ್ರಾನ್ಸ್ಫಾರ್ಮರ್ಗಳಿವೆ. ಹಾಗಾಗಿ ಅದಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿರುವಂತಹ ಕಾರಣದಿಂದ ಮೆಸ್ಕಾಂನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವರ ತಾಂತ್ರಿಕ ಪರಿಶೀಲನೆಗಳಾಗಬೇಕು, ಅವರು ಸೂಚಿಸಿದ ರೀತಿಯಲ್ಲಿ ಕಾರ್ಯಗಳು ಕೆಲವೊಮ್ಮೆ ಆಗಬೇಕಾಗುತ್ತೆ. ಅದರ ಜೊತೆಗೆ ಸಣ್ಣ ನೀರಾವರಿ ಯೋಜನೆ ಅಧಿಕಾರಿಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಅವರು ಡ್ಯಾಮ್ ಕಟ್ಟಿದ್ದಾರೆ, ಡ್ಯಾಮ್ನ ಆಳ ಅಗಳಗಳು ಅಲ್ಲಿ ಅಗಿಯುವಂತವ್ರಿಗೆ ಗೊತ್ತಿರೋದಿಲ್ಲ, ಮತ್ತೆ ಯಾರೋ ಹೇಳ್ತಾರೆ ಅಂತ ತಕ್ಷಣ ಅಲ್ಲಿ ಅಗಿಲಿಕ್ಕೂ ಆಗೋದಿಲ್ಲ ಅಥವಾ ಹಿತಾಚಿಗಳನ್ನ ಅಲ್ಲಿ ಬಳಕೆ ಮಾಡೋದಕ್ಕಾಗೋದಿಲ್ಲ. ಈ ಎಲ್ಲ ಸಾಧ್ಯತೆಗಳನ್ನ ನೋಡಿ ಅಲ್ಲಿ ಮೊದಲಿಗೆ GPR ಅನ್ನ ಬಳಕೆ ಮಾಡಬೇಕು. ಯಾಕೆ GPR ಬಳಕೆ ಮಾಡ್ತಾರೆ ಅಂದ್ರೆ, ಅಗೆಯುವ ಮೊದಲು ಸುಮಾರು ಒಂದು 10 ಅಡಿಗಳಷ್ಟು ಮಣ್ಣಿನಲ್ಲಿ ಏನಾದ್ರೂ ಈ ರೀತಿಯಾದಂತಹ ಅಂಶಗಳಿದ್ರೆ, ಯಾವುದಾದ್ರೂ ಕಾಣುವಂತಹ ವಸ್ತುಗಳಿದ್ರೆ ಅದನ್ನ ಡಿಟೆಕ್ಟ್ ಮಾಡುತ್ತೆ ಅನ್ನುವಂತ ಕಾರಣಕ್ಕಾಗಿ GPR ಬಳಸಿ, GPR ನಲ್ಲಿ ಕಂಡಾಗ ಮಾತ್ರ ಇಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನ ಮಾಡಬೇಕು ಅನ್ನುವಂಥದ್ದು. ಆದ್ರೆ GPR ನ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ಗಳ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಮಳೆಗಾಲದ ಸಂದರ್ಭದಲ್ಲಿ ಮಣ್ಣಿನ ಅಡಿಭಾಗದಲ್ಲಿ ನೀರು ತುಂಬಿಕೊಂಡಿದ್ರೆ, ನೀರಿನ ಅಂಶ ಹೆಚ್ಚಾಗಿದ್ರೆ GPR ಸಿಗ್ನಲ್ ಲಾಸ್ ಆಗುತ್ತೆ. ಅಂದ್ರೆ ಕೆಳಭಾಗದಲ್ಲಿರುವಂತಹ ಯಾವುದೇ ವಸ್ತುಗಳು GPR ನ ಫೈಂಡ್ ಔಟ್ಗೂ ಕೂಡ ಬರೋದಿಲ್ಲ ಅನ್ನುವಂತ ಒಂದು ವಾದವೂ ಕೂಡ ಇದೆ. ಹಾಗಾಗಿ ಈ ವಾದಗಳನ್ನೆಲ್ಲ ಪರಿಗಣಿಸಿ ಯಾವ ವಾದಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡಬೇಕು, ಇದು ವಾದಗಳಿಗೆ ಮನ್ನಣೆ ಕೊಡುವ ವಿಚಾರ ಅಲ್ಲ, ಟೆಕ್ನಿಕಲಿ ಇದು ಪ್ರೂವ್ಡ್ ಆಗಬೇಕು. ಟೆಕ್ನಿಕಲಿ ಅಲ್ಲಿಗೆ ಒಂದು ವಸ್ತುವನ್ನ, GPR ಅನ್ನುವಂಥ ವಸ್ತುವನ್ನ ತಂದ ಮೇಲೆ ಅದರಲ್ಲಿ ಕೆಲಸ ಹೇಗಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಎಲ್ಲವನ್ನ ಗಮನಿಸಿ ಮುಂದಿನ ಪ್ರಕ್ರಿಯೆಗಳಿಗೆ 13 ನಂಬರ್ ಪಾಯಿಂಟ್ ಅಲ್ಲಿ ಅವರು ಹೋಗಬಹುದು ಅಂತ ಅನ್ಸುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಭರತ್ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.